ಕೊಲೆಯಾಗಿದ್ದ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಅವರ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಲ್ಲಮ್ಮ ಅವರೇ. ನಮಸ್ಕಾರ ಸರ್. ಏನು ಅನ್ಸುತ್ತೆ, ಏನು ಅನ್ನಿಸ್ತು ಜಜ್ಮೆಂಟ್ ಕೇಳಿ? ಸರ್ ನಮಸ್ತೆ, ಹೇಳಿ. ಜಜ್ಮೆಂಟ್ ಕೇಳಿ ಏನು ಅನ್ನಿಸ್ತು ಅಂತಂದ್ರೆ ಏನು ಹೇಳಿ ಸರ್? ಅಲ್ಲ, ಏನು ಅನ್ನಿಸ್ತು? ನಿಮ್ಮ 10 ವರ್ಷದ ಹಿಂದೆ ನಿಮ್ಮ ಗಂಡನ್ನ ಕೊಂದವರು, ಅವರಿಗೆ ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ, ಪೊಲೀಸರು ಕೂಡ ಜೈಲಿಗೆ ಹೋದರು. ಹಾಂ ಸರ್, ಅದು ನ್ಯಾಯಾಧೀಶರು ಎಲ್ಲ ತೀರ್ಪು ಕೊಟ್ಟಾರ ಸರ್. ಅದಕ್ಕೆ ನಾವು ತಲೆಬಾಗ್ತೇವೆ ಸರ್. ನಾನು ತಲೆಬಾಗೇನಿ. ಮಲ್ಲಮ್ಮ ಅವರೇ, ಹಾಂ ಸರ್. ಅಚಾನಕ್ಕಾಗಿ ಏನಾಯಿತು? ನೀವು ಬಹಳ ಜೋರು ಹೋರಾಟ ಮಾಡ್ತಿದ್ರಿ, ನಿಮ್ಮ ಗಂಡನ ಕೊಲೆಗೆ ನ್ಯಾಯ ಬೇಕು, CBI ತನಿಖೆ ಕೊಡಿ ಅಂತ. ಏಕಾಏಕಿ ದೂರ ಸರಿದು ಬಿಟ್ರಲ್ಲ, ಏನಾಯ್ತು ಅಂಥದ್ದು? ಹೌದು ಸರ್. ಏಕಾಏಕಿ ದೂರ ಸರ್ ಅಂದ್ರೆ ಸಣ್ಣ ಮಕ್ಕಳು ಸರ್. ಮಕ್ಕಳ ಭವಿಷ್ಯದ ಕಡೆ ಲಕ್ಷ್ಯ ಕೊಡ್ಬೇಕಾಯ್ತು, ಮಕ್ಕಳ ಭವಿಷ್ಯ ನೋಡ್ಬೇಕಾಯ್ತು. ಹಾಗಾಗಿ ನೀವು ಈ ಕೇಸ್ನಲ್ಲಿ ಮುಂದುವರೆದ್ರೆ ಮಕ್ಕಳ ಭವಿಷ್ಯ ಹಾಳು ನಮ್ಮ ಕಡೆ ಇಲ್ಲ ಸರ್. ಅದಕ್ಕೆ ದುಡ್ಡು ಇದಕ್ಕೆ ದುಡ್ಡು ಅಂತ ಅಷ್ಟು ದುಡ್ಡು ಹಾಕುವಷ್ಟು ಕ್ಯಾಪಾಸಿಟಿ ಇದ್ರಲಿಲ್ಲ ಸರ್ ನಮ್ಮ ಕಡೆ. ದುಡ್ಡು ಹಾಕಕ್ಕೆ ಇದ್ರಲ್ರಿ, ಗುರುನಾಥ ಗೌಡ್ರು ಇದ್ರು, ಅವ್ರು ದುಡ್ಡು ಹಾಕ್ತಾ ಇದ್ರು ಸರ್. ಅವರು ಅವಾಗ ಅವ್ರು ನನ್ನ ಬೆನ್ನು ಹತ್ತಿ ನನ್ನ ಮಕ್ಕಳನ್ನ ನನ್ನ ಉಡರ ಹಾಕ್ಕೊಂಡಿದ್ರೆ ನಾನೇನು ಸರಿಯುವಂಥ ಪರಿಸ್ಥಿತಿ ಇದ್ರಕಿಲ್ಲ ಸರ್. ಅವರು ಅವಾಗ ಇದು ಸಂಬಂಧ ಇಲ್ಲ ಅನ್ನೋರಂಗೆ ಅವ್ರು ಕುಂತಿದ್ದಕ್ಕೆ ಇದು ನಾನು ಒಬ್ಬಾಕಿಲ್ಲಿಂದ ಏನೂ ಆಗೋದಿಲ್ಲ ಅಂತೇಳಿ ನಾನು ಸರಿದಿದ್ದೆ ಸರ್. ಅಲ್ಲ, ನೀವು ಅಂದ್ರೆ ಈ ಪ್ರಕರಣದಿಂದ ಸರಿದು ಬರೀ ಸುಮ್ಮನಾಗ್ಬಿಟ್ಟಿದ್ರೆ ಆ ಮಾತು ಬೇರೆ. ಒಂದು ಹಂತದಲ್ಲಿ ನೀವು ವಿನಯ್ ಕುಲಕರ್ಣಿ ಪರವಾಗಿದ್ದೀರೇನೋ ಅನ್ನೋ ಹಂಗೆ ನಡ್ಕೊಂಡ್ಬಿಟ್ರಿ. ಅದು ಸರ್, ಈಗ ಆ ವಿಷಯ ಮಾತಾಡಬೇಕಂತೇನಿಲ್ಲ, ಮಾತಾಡೋದು ಬೇಡ. ಯಾಕಂದ್ರೆ ಮಾತಾಡಿದ್ರೆ ಇವತ್ತಿನ ಮಟ್ಟಿಗೆ ಎಲ್ಲರಿಗೂ ನೋವಾಗ್ತೈತಿ. ಯಾಕಂದ್ರೆ ಇವತ್ತು ಕ್ಷೇತ್ರ ಜನ ಅಂತಾರ ಏನೋ ಒಂಥರ ಖುಷಿ ಒಳಗದಾರ. ಈಗ ನಾನು ಪಟ್ಟಂತದ ನನ್ನ ನೋವಂತ ಅವ್ರಿಗೆ ಹಂಚ್ಕೊಳ್ಳೋದು ಬೇಡ. ಅಲ್ರಿ, ನೀವು ಮಾತಾಡದೆ ಹೋದ್ರೆ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ ಮಲ್ಲಮ್ಮ ಅವರೇ. ಸರ್, ಅದೇ ನಮ್ಮ ಮಾವ ಇವತ್ತು ಹೋರಾಟ ಮಾಡಿ ನಾನು ಸರ್ ನಮ್ಮ ಹೋರಾಟ ಮಾಡ್ತೇನೆ ಅಂತೇಳಿ ಅವ್ರು ರಾಜಕೀಯಗಾಗಿ ಏನೋ ಒಂದು ಟಿಕೆಟು ಏನೋ ಒಂದು ಆಸೆಗಾಗಿ ಅವರು ಮುಂದುವರೆದ್ರಲ್ಲ, ಅದನ್ನ ನಂಗೆ ಮೊದಲು ಅವರ ಸಪೋರ್ಟ್ ಮಾಡಿದ್ರೆ ನಾನು ಮುಂದುವರಿತಿದ್ದೆ. ಆದ್ರೆ ಅವರು ನನ್ನ ಗಂಡ ಜೀವಂತ ಅದಾನಂತೇಳಿ ಇನ್ನೂ ಮಟ್ಟನೂ ನಾನು ತಾಳಿ ಹಾಕ್ಕೊಂಡು ಅಡ್ಡಾಡತ್ತೀನಿ. ಈ ತಾಳಿ ತೆಗೆದು ಅವ್ರು ತಾಳಿ ಹಾಕ್ಕೊಂಡು ಅಡ್ಡಾಡುವಷ್ಟು ನನ್ನ ಕಡೆ ಕ್ಯಾಪಾಸಿಟಿ ಇದ್ದಿರಲಿಲ್ಲ. ಅದಕ್ಕೆ ನಾನು ಇದರಲ್ಲಿಂದ ಹಿಂಸರಿದ್ದು ಸರ್. ಅವರ ನೋವು, ಅವ್ರು ಕೊಟ್ಟಂಥ ನೋವು, ಅವ್ರು ಕೊಟ್ಟಂಥ ಶಿಕ್ಷೆ ನನಗೆ ಅನುಭವಿಸೋಕೆ ಆಗಲಿಲ್ಲ ಸರ್. ಗುರುನಾಥ ಗೌಡರು ಟಿಕೆಟ್ಗೆ ಆಸೆ ಪಟ್ಟರು, ರಾಜಕೀಯ ಮಾಡೋದಕ್ಕೆ ಆಸೆ ಪಟ್ಟರು ಅಲ್ರಿ. ಅವ್ರ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಅವ್ರು ಜೈಲಿಗೆ ಹೋಗಿ ಅವ್ರ ತಲೆ ತಪ್ಪಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿನ ಅನುಭವಿಸಿದ್ರಿ ಈ ಕೇಸ್ನಲ್ಲಿ ಹೋರಾಟ ಮಾಡಿದ್ದಕ್ಕೆ. ಅವರು ಕಡಿಮೆ ಕಾಡಿದ್ರು ಅವ್ರನ್ನ ಧಾರವಾಡ ಪೊಲೀಸರು. ಇವಾಗ ನಾನು ಸರದ ಮೇಲೆ ಎಲ್ಲರೂ ಸಪೋರ್ಟ್ ಅವ್ರಿಗೆ ಮಾಡಿದ್ರು ಸರ್. ಅದೇ ಸಪೋರ್ಟನ್ನು ಅವತ್ತು ಕೊರವರ್ ಬಸಣ್ಣ ಅವ್ರನ್ನ ಬಿಟ್ಟು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಆದ್ರೆ ಆ ಕೊರವರ್ ಬಸಣ್ಣಗೂ ನಾನು ನೋವು ಹೇಳ್ಕೊಳ್ಳುವಂಥ ನನ್ನ ಕಡೆ ಕ್ಯಾಪಾಸಿಟಿ ಇದಕ್ಕಿಲ್ಲ. ನನ್ನ ಮಂತನ ಮರೀದಿ ನನಗೆ ತೆಗಿಯಾಕೆ ಅವಾಗ ಇಷ್ಟ ಇದ್ದಿರಲಿಲ್ಲ ಸರ್. ವಿನಯ್ ಕುಲಕರ್ಣಿ ನಿಮಗೆ ದುಡ್ಡು ಕೊಟ್ಟರು ಅಂತ ಜನ ಮಾತಾಡ್ತಾರಪ್ಪ, ಏನಂತೀರಿ ನೀವು? ಸರ್, ಯಾವತ್ತು ದುಡ್ಡಿಗೆ ಆಸೆ ಪಟ್ಟಿಲ್ಲ, ದುಡ್ಡಿಗೆ ಆಸೆ ಪಡೋಳು ಅಲ್ಲ. ಯಾಕಂದ್ರೆ ಸಾಕಷ್ಟು ಇವತ್ತು ನನ್ನ ಗಂಡ ಕ್ಷೇತ್ರ ಜನ ಸಂಬಂಧ ಒಂದು ಜಾತ್ರೆ, ಒಂದು ನಿಬ್ನ ಅಂಥೇಳಿ, ಒಂದು ಸಾಮೂಹಿಕ ಮದುವೆ ಅಂಥೇಳಿ ಮಾಡಿ ಸಾಕಷ್ಟು ಸಾಲ ಇಟ್ಟಾರೆ. ಆ ಸಾಲ ಇಟ್ಟರು ಕೂಡ ಇವತ್ತಿನ ಮಟ್ಟಿಗೆ ನಾನು ಸ್ವಲ್ಪ ಸಾಲ ತೀರಿಸ್ಕೊಂತ ನನ್ನ ಗಂಡ ನನ್ನ ಹಿಂದೆ ಅದ ಅನ್ಕೊಂಡು ಜೀವನ ಮಾಡೀನಿ. ದುಡ್ಡು ಆಸ್ತಿ ಮಾಡಿಲ್ಲ. ಇದ್ರೊಳಗೆ ಯಾರ್ಯಾರೋ ಅವ್ರು ಮನೆ ಕಟ್ಟಾರ, ಯಾರ್ಯಾರೋ ಆಸ್ತಿ ತೊಗೊಂಡ, ಯಾರೋ ಕಾರ್ ತೊಗೊಂಡಾರ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಸರ್. ಇವತ್ತಿನ ಮಟ್ಟಿಗೆ ಏನೈತಲ್ಲ, ಏನೋ ಒಂದು ಕನಸು ನನಸಾಗೈತಿ. ಮುಂದೆ ಕೂಡ ಕ್ಷೇತ್ರ ಜನ ಎಲ್ಲ ಉಡೇದಾಗ ಹಾಕೊಂಡು ನನ್ನ ಮಗನ್ನ ಎಬಿಸಿಡಿತಾರ. ಕ್ಷೇತ್ರ ಜನದ್ದೆಲ್ಲ ಆಸೆ ನನ್ನ ಮಗ ಮಾಡ್ತಾನನ್ನು ಅಂತ ಹೋಪ್ಸ್ ಒಳಗದೇನೆ. ಯಾವ ಕನಸು ನನಸಾಯ್ತು? ಬೇರೆ ಏನಿಲ್ಲ ಸರ್. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಿಮ್ಮ ಕನಸಾಗಿತ್ತಾ?
ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಬೇಡ್ಕೊಳ್ಳೋಂಗಿಲ್ಲ ಸರ್. ಯಾರಿಗೂ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊಳ್ಳೋದು ಇಲ್ಲ. ದೇವ್ರ ಅದಾನ ದೊಡ್ಡವ, ನ್ಯಾಯಾಲಯ ಐತಿ, ನ್ಯಾಯಾಧೀಶರು ಅದಾರ. ನನ್ನ ಮಕ್ಕಳನ್ನು ಕಷ್ಟಪಟ್ಟಷ್ಟು ನಾ ಕಷ್ಟಪಟ್ಟಷ್ಟು ಯಾರು ನೋವು ಪಡೋದು ಬೇಡ. ನಾವು ಯಾರಿಗೂ ಇದನ್ನು ಕೆಟ್ಟದ್ದು ಬಯಸೋದಿಲ್ಲ, ಕೆಟ್ಟದ್ದು ಬಯಸೋಕ್ಕೂ ಹೋಗೋದಿಲ್ಲ. ಇವತ್ತಿನ ಮಟ್ಟಿಗೂ ನನ್ನ ಗಂಡ ಜೀವಂತ ಅದಾನ, ಮುಂದೂ ಜೀವಂತ ಇರ್ತಾನ. ನಮ್ಮನ್ನು ಕ್ಷೇತ್ರ ಜನ ದುಡ್ಯದಾಗ ಹಾಕಿ ಮುಂದೆ ನಡೆಸುವಂಥ ಕೆಲಸನೂ ನನ್ನ ಗಂಡು ಮಾಡ್ತಾನೆ ಅಂತೇಳಿ ನಾವು ಆಸೆ ಪಟ್ಟೇವಿ. ಇವತ್ತಿನ ಮಟ್ಟಿಗೆ ಯಾವ ದುಡ್ಡು ಪಡ್ಡು ತೊಗೊಂಡಿಲ್ಲ ಸರ್. ನಾವು ದುಡ್ಡಿಗೆ ಆಸೆ ಪಡುವಂಥ ಜನನೂ ಅಲ್ಲ. ಅದನ್ನು ನನ್ನ ಗಂಡು ನನ್ನ ಕಲಸಿನೂ ಹೋಗಿಲ್ಲ. ಯಾಕಂದ್ರೆ ನಾನು 12ನೇ ವರ್ಷಕ್ಕೆ ನನ್ನ ಗಂಡು ಮದುವೆ ಮಾಡ್ಕೊಂಡಾನ. ಅವತ್ತಿನಿಂದನೂ ನನ್ನ ಗಂಡು 13 ವರ್ಷ ನನ್ನ ಕೂಡ ಬಾಳೆ ಮಾಡಿದ್ರು. ಅವ್ನು 13 ವರ್ಷ ನನ್ನ ಕೂಸಿನ ಗತ್ತೆನೇ ಜೀವ ಸಾಕ್ಷಾನ. ಯಾರು ಉಡೆದಾಗೂ ಹಾಕಿಲ್ಲ, ಯಾವ ತಂದೆ ತಾಯಿ ನೆರಳು ಕೊಟ್ಟಿಲ್ಲ, ಯಾವ ಗಂಡನ ಮನೆ ನೆರಳು ಕೊಟ್ಟಿಲ್ಲ. ನನ್ನ ಗಂಡನ ನೆರಳೊಳಗೆ ಜೀವನ ಮಾಡ್ತೀನಿ. ನನ್ನ ಗಂಡು ಮಾಡಿದಂಥ ಆಸ್ತಿ ಒಳಗೆ ನಾನು ದುಡ್ದು ಇವತ್ತಿನ ಮಟ್ಟಿಗೆ ನನ್ನ ಮಕ್ಕಳು ಸಾಕ್ತೀನಿ ಸರ್. 2016 ಜೂನ್ 15ಕ್ಕೆ ನಿಮ್ಮ ಗಂಡನ ಕೊಲೆ ಆಯಿತು. ಅದಾದ ನಂತರ ನೀವು ಗುರುನಾಥ ಗೌಡರು, ತುಂಗವ್ವ ಎಲ್ಲ ಸೇರಿಕೊಂಡು ಆ ಕೊಲೆಗೆ ನ್ಯಾಯ ತಗೋಬೇಕು ಅಂತ ಹೋರಾಡ್ತಾ ಇದ್ರಿ. ಆ ನಂತರ ಏಕಾಏಕಿ ನೀವು ಉಲ್ಟಾ ಹೊಡೆದ್ರಿ ಅಂತಾರೆ. ಉಲ್ಟಾ ಹೊಡೆದ್ರು ಅನ್ನೋ ಶಬ್ದ ನೀವು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಿರೋ ಗೊತ್ತಿಲ್ಲ. ಬಟ್ ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಕಡೆಯವರು ಏನಾರು ಮಾತಾಡಿದ್ರ ನಿಮ್ಗೆ? ಇಲ್ಲ ಸರ್, ಯಾರು ಮಾತಾಡಿಲ್ಲ. ಆದ್ರೆ ನನ್ನ ಮನೆಯೊಳಗೆ ನನ್ನ ಮನೆತನದೊಳಗೆ ಸಮಸ್ಯೆ ಆಗಿದ್ದು ಒಂದು ಉದ್ದೇಶಕ್ಕಷ್ಟ ಯಾರು ನನ್ನ ಕೂಡ ಮಾತಾಡಿಲ್ಲ. ಯಾರು ಅಲ್ಲ, ನಿಮ್ಮ ಮನೆತನದ ಸಮಸ್ಯೆ ಅಂದ್ರೆ ನೀವು ಅಟ್ಲೀಸ್ಟ್ ಕೋರ್ಟಿಗೆ ಬಂದು ಏನು ನಡೆದಿತ್ತು ಅದನ್ನ ಹೇಳಬಹುದಾಗಿತ್ತಲ್ಲ ಮಲ್ಲಮ್ಮ ಅವರೇ? ಸರ್, ಹೆಣ್ಣಿನ ಮರ್ಯಾದೆ ಪ್ರಶ್ನೆ ಇರ್ತದೆ ಸರ್. ಇವತ್ತಿನ ಮಟ್ಟಿಗೆ ಹೋದಾಗಿತ್ತಲ್ಲ ನೀವು. ಆದ್ರೆ ಕ್ಷೇತ್ರ ಜನಕ್ಕೆಲ್ಲ ಅದು ಯಾವುದು ಸತ್ಯ ಘಟನೆ ಗೊತ್ತಾಗೋದು ಬೇಡ ಸರ್, ಗೊತ್ತು ಮಾಡೋದು ಬೇಡ. ನನ್ನ ಕಷ್ಟ ನಾನು ನುಂಗೇನಿ. ಕ್ಷೇತ್ರ ಜನ ನನ್ನ ನೋವು ಅಷ್ಟೊಂದು ನೋವು ತಿನ್ನಾಕು ಬಿಟ್ಟಿಲ್ಲ, ನನ್ನ ಕಷ್ಟಪಡೋಕ್ಕೂ ಬಿಟ್ಟಿಲ್ಲ. ಅವ್ರು ಎತ್ತು ಹಿಡ್ದಾರ, ಮುಂದೆ ಎತ್ತು ಹಿಡಿತಾರೆ. ಕ್ಷೇತ್ರ ಜನ ನಂಬಿ ಜೀವನ ಮಾಡ್ತೇನೆ. ನನ್ನ ಹಡ ತಂದೆ ತಾಯಿ ಆಶೀರ್ವಾದ ನನಗಿದ್ರು ಸರ್. ಏನು ನಡೀತು ಅಂತ ಸತ್ಯ ಹೇಳೋ ಮನಸ್ಸಿದ್ರೆ ಸತ್ಯ ಹೇಳ್ರಿ ದಯವಿಟ್ಟು. ಏನಾಯ್ತು ಅಂತ ನಿಮ್ಮ ಗಂಡನ ಕೊಲೆಗಡುಕರ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋ ಆರೋಪ ಹೊತ್ಕೊಂಡು ಬದುಕ್ತೀರಾ ಮಲ್ಲಮ್ಮ? ನನ್ನ ಗಂಡಂದ ಕೊಲೆಯ ಆರೋಪ ಹೊತ್ಕೊಂಡು ಬದುಕಾಕ ಆಗಂಗಿಲ್ಲ ಸರ್. ಆದ್ರೆ ಅಲ್ಲ, ಕೊಲೆ ಆರೋಪ ನಿಮ್ಮ ಮೇಲಲ್ಲ, ಕೊಲೆ ಕೆಟ್ಟ ಶಬ್ದ ಮಾತಾಡಿದ ಕಷ್ಟ ಬೇಡ ನಿಂತ್ಕೊಂಡ್ರಿ ಅನ್ನೋ ಆರೋಪ ಹೊತ್ಕೊಂಡು ಬದುಕ್ತೀರಾ? ಕೊಲೆಗಡಕರ ಇರೋದ ನಿಂತು ನಾ ಏನು ಇದನ್ನು ಮಾಡತ್ತಿಲ್ಲ ಸರ್. ಆದ್ರೆ ಎಲ್ಲ ಯಾರು ಕೊಲೆಗಡಕರದಾರ, ಅದ್ರೊಳಗೆ ಯಾರು ಇದಾರ ಅವ್ರಿಗೂ ಕೂಡ ಅನ್ನ ಹಾಕಿ ನನ್ನ ಕೈಲಿ ನಾನು ಅನ್ನ ಹಾಕಿ ಜೀವನ ಸಲ್ಸೇನಿ. ಆದ್ರೆ ಅವ್ರಿಗೆ ಕೆಟ್ಟಾಗಲಿ ಅಂತ ಅವತ್ತು ಬಯಸಿಲ್ಲ, ಇವತ್ತು ಬಯಸಿಲ್ಲ ಸರ್. ಆದ್ರೆ ಯಾರು ಭಾಗಿಯದಾರಲ್ಲ ಅವ್ರಿಗೆ ಕೂಡ ನಾವಂತೂ ತನ್ನ ಹಾಕಿ ನನ್ನ ಮನೆಯೊಳಗೆ ಇಟ್ಕೊಂಡು ನಾನು ಸಲ್ವೇನಿ. ಅದ ನನ್ನ ಗಂಡಗೆ ಮುಳುವಾಗೈತಿ. ಅವ್ರಿಗೆ ಕೂಡ ಮುಂದೆ ದೇವ್ರ ಶಿಕ್ಷೆ ಕೊಡೋ ಅಂತ ಕೊಟ್ಟೆ. ಯಾರು ನಿಮ್ಮ ಗಂಡನ ಕೊಲೆಗಾರರಿಗೆ ಅನ್ನ ಹಾಕಿದ್ದೀರಾ ನೀವು? ಹೌದು ಸರ್. ಯಾರವರು? ಈಟರ್ತ ನನ್ನ ಮನ್ಯಾಗ ನಾನೇ ಜೋಪಾನ ಮಾಡಿದ್ದು ಮುದುಕ ಅಂತೇಳಿ, ಮುದುಕ ಅಲಾಸ್ ಅಂತೇಳಿ. ಅವನಿಗೂ ಆತಲ್ಲ ಶಿಕ್ಷೆ? ಅವನು ಕೂಡ ಇದ್ರಾಗ ಅದಾನಂತ. ಇಷ್ಟು ದಿನಾನು ಅವನು ಅದಾನಂತ ಅನ್ಕೊಂಡಿರ್ಕಿಲ್ಲ ಸರ್. ಅವತ್ತು ಇವತ್ತು ಅದಾನಂತಂತೇಳಿ. ಯಾಕಂದ್ರೆ ಅವನು ನನ್ನ ಮಗನಂತ ನಾ ಜೋಪಾನ ಮಾಡಿದ್ದು, ಅವ್ರು ತೀರ್ಸಾನಂತ ಅನ್ಕೋತೀನಿ ಸರ್. ಅಲ್ರಿ, ಅಂಥ ಅನಿವಾರ್ಯತೆ ಏನು ಬಂತು ನಿಮ್ಗೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮ ಗಂಡನ ಕೊಂದವ್ರ ಪರವಾಗಿ ನಿಂತ್ಕೊಳ್ಳೋ ಅನಿವಾರ್ಯತೆ ಏನು ಬಂತು ನಿಮ್ಗೆ? ಅಂಥ ಸನ್ನಿವೇಶ ಏನಾಯಿತು? ಅವ್ರ ಪರವಾಗಿ ನಿಂತೇನಿ ಅಂತೇನಿಲ್ಲ ಸರ್. ಆದ್ರೆ ನನ್ನ ಮಕ್ಕಳದ ನಂದು ಬಗ್ಗೆ ಮುಂದೆ ನನ್ನ ಮಕ್ಕಳ ಭವಿಷ್ಯ ಬಗ್ಗೆ ವಿಚಾರ ಮಾಡಿ. ಗುರುನಾಥ ಗೌಡ್ರ ಜೊತೆಗೆ ನಿಂತ್ಕೊಳ್ಳಿಕ್ಕಿಲ್ಲ, ನೀವು ಸಪರೇಟ್ ಆದ್ರಿ. ಘಟನೆ ಏನಾಯ್ತು, ಅದು ಕೊಲೆ ಆಗೋದಕ್ಕಿಂತ ಮುಂಚೆ ಏನೇನಾಗಿತ್ತು ಅಂತ ಕೋರ್ಟ್ಗೆ ಹೇಳ್ಬೋದಾಗಿತ್ತಲ್ಲ ನೀವು? ಅದೇ ಗುರುನಾಥ ಗೌಡ್ರು ನನಗೆ ಬೆಂಬಲ ನೀಡಿದ್ರೆ, ಅದೇ ಗುರುನಾಥ ಗೌಡ್ರು ಇವತ್ತು ಅವ್ನು ಹೆಂಡತಿ ಮಾತಾಡಿದ ಮಾತಿನ ನನಗೆ ತುಂಬಿ ಕೊಟ್ಟಿದ್ರೆ ಇವತ್ತಿನ ಮಟ್ಟಿಗೆ ನಾ ಏನು ಹೋರಾಟ ಬಿಡ್ತಾರೆ ಸರಿತಿರ್ಕಿಲ್ಲ ಸರ್. ನಾನು ಹೋರಾಟ ಮಲ್ಲಮ್ಮ ಅವರ ಅವು ಫ್ಯಾಮಿಲಿ ಒಳಗಿನ ವಿಷಯ. ನಾ ಮಾತಾಡ್ತಾ ಇರೋದು ನಿಮ್ಮ ಗಂಡನ ಕೊಲೆ ಬಗ್ಗೆ. ಹಾಂ ಸರ್. ಉಳಿದವ್ರು ಎಲ್ಲರೂ ಕೈ ಬಿಟ್ಟರು ಕೂಡ ನಾನು ಒಬ್ಬಳೇ ನಿಂತ್ಕೊಂಡು ನನ್ನ ಗಂಡನ ಕೊಲೆ ಬಗ್ಗೆ ಮೆಚ್ಚೋ ಮಾತದು ಸರ್. ನಾನು ಒಬ್ಬಕ್ಕೆ ನಿಂತು ಸಾಕಷ್ಟು ದಿನ ನಾನೊಬ್ಬಕ್ಕೆ ನಿಂತು ಹೋರಾಡೇನಿ, ನಾನೊಬ್ಬಕ್ಕೆ ನಿಂತು ಇದನ್ನು ಮಾಡೇನಿ. ನನ್ನ ಕಡೆ ಅದನ್ನು ಹೊಲ ಮಾರು ಇದನ್ನು ಹೊಲ ಮಾರು, ನನ್ನ ಕಡೆ ನನ್ನ ಗಂಡನ ಮರಿನವ್ರು ನಂಗೆ ಆಸ್ತಿನೇ ಕೊಟ್ಟಿರಿ. ಯಾವ ಹೊಲ ಮಾರಲಿ, ಯಾವ ಮನೆ ಮಾರಲಿ ಸರ್? ನಾವು ಹೋರಾಟ ಮಾಡೋಕ್ಕೆ ಎಲ್ಲಿ ದುಡ್ಡು ತರಲಿ? ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋದೇನು ಹೋರಾಟ ಅಲ್ಲ. ಅದನ್ನು ಮಾಡಲಿಲ್ಲಲ್ಲ ನೀವು, ಅದಕ್ಕೆ ಆಸ್ತಿ ಕಳಿಬೇಕಾ? ಸರ್ ಕೋರ್ಟಿಗೆ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಹಿಂಗೆ ಆಯ್ತು ಅಂತ ಹೇಳಕ್ಕೆ ಆಸ್ತಿ ಕಳಿಬೇಕಾ? ಅದಕ್ಕೆ
ಸರ್ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದ ಮುಂದೆ ನಾನು ಏನು ಹೇಳ್ಕೊಬೇಕಾ, ನನ್ನ ನೋವು ಏನು ಹೇಳ್ಕೊಬೇಕಾ, ನನ್ನ ಕಷ್ಟ ಏನು ಹೇಳ್ಕೊಬೇಕಾ ಹೇಳ್ಕೊಂಡೆ ನಾನು. ಈಗ 16 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಯ್ತು ಕೋರ್ಟಿನ ಜಡ್ಜ್ಮೆಂಟ್. ನ್ಯಾಯಾಧೀಶರಿಗೆ ತಲೆ ಬಾಗ್ತೇನೆ. ನ್ಯಾಯಾಧೀಶರು ಹೇಳ್ತಾರೆ ಮಲ್ಲಮ್ಮ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಅಲ್ಲ ಅಂತ, ನೊಂದವರಲ್ಲ ಮಲ್ಲಮ್ಮ ಅಂತ. ಅದನ್ನ ಕೇಳಿದಾಗ ಅವರು ಏನಾದ್ರು ಅನ್ಸಿರ್ಬೇಕಲ್ಲ ನಿಮಗೆ? ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಸರ್. ನ್ಯಾಯಾಧೀಶರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಸರ್. ಅವಾಗ ನ್ಯಾಯಾಧೀಶರಿಗೆ ತಲೆ ಬಾಗಿದ ಸರ್, ಈಗ ನ್ಯಾಯಾಧೀಶರಿಗೆ ನೊಂದವರಲ್ಲ ಅಂತಾರೆ ಸರ್. ಯಾವತ್ತೂ ಅವ್ರು ಅಂದಿಲ್ಲ ಅನ್ನೋದು ಇಲ್ಲ, ನನ್ನ ಕಿವಿ ಅಂತೂ ಕೇಳಿಲ್ಲ ಸರ್. ಯಾಕಂದ್ರೆ ಅವ್ರು ನಂಗೆ ಎಷ್ಟೋ ಸರಿ ನನ್ನ ಕರೆದು ನನ್ನ ನೋವು ಕೇಳಾರ, ನನ್ನ ಕಷ್ಟ ಕೇಳಾರ. ಅವ್ರು ನನ್ನ ಮಗಲ್ದಾಗ ನಿಂದಿಸ್ಕೊಂಡು ತನ್ನ ಮಗಳಗತ್ತೆ ನಂಗೇನು ಸಂರಕ್ಷಣೆ ಕೊಡ್ಬೇಕು ಕೊಟ್ಟಾರ. ಅವ್ರ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ನ್ಯಾಯಾಲಯದ ಬಗ್ಗೆ ನಾನು ಏನು ಮಾತಾಡಲ್ಲ ಸರ್. ಅಲ್ಲ ಮಲ್ಲಮ್ಮ ಅವರೇ, ನಿಮಗೆ ಏನು ಗೊತ್ತೋ ಅದನ್ನು ಕಟಕಟೆಯಲ್ಲಿ ನಿಂತ್ಕೊಂಡು ನನ್ನ ಗಂಡನ ಕೊಲೆಗಡಕರಿಗೆ ನೀವು ಕಠಿಣ ಶಿಕ್ಷೆ ಕೊಡಿ ಅಂತ ವಾದ ಮಾಡಿದರೆ ನೀವು ನೊಂದವರ ಪಟ್ಟೀಲಿ ಇರ್ತಿದ್ರಿ. ಅದನ್ನು ಮಾಡಲಿಲ್ಲ ನೀವು. ನಾವು ನೊಂದೇವಿ ಬಿಟ್ಟೇವಿ ಅಂತ ಜನಕ್ಕೂ ಗೊತ್ತು ಸರ್. ನನ್ನ ಮಕ್ಳು ಎಷ್ಟು ನೋವು ತಿಂದಾವಂತ ಜನಕ್ಕೆ ಗೊತ್ತು, ನ್ಯಾಯಾಧೀಶರಿಗೆ ಗೊತ್ತು, ನ್ಯಾಯಾಲಯಕ್ಕೆ ಗೊತ್ತು. ಅದನ್ನು ನಾವು ಮಾತಾಡೋಕ್ಕೇನಿಲ್ಲ ಸರ್. ಅದ್ರ ಬಗ್ಗೆ ನಾನು ಹೆಚ್ಚಿಗೇನು ಮಾತಾಡಿ. ವಿನಯ್ ಕುಲಕರ್ಣಿ ಅವ್ರು ಎಷ್ಟು ಸಲ ಮಾತಾಡಿದ್ರು ನಿಮಗೆ ಇದಾದ್ಮೇಲೆ? ವಿನಯ್ ಕುಲಕರ್ಣಿ ಅವರು ಫಲ್ಕರ್ಣಿ ಅವರು ಯಾರು ನಮ್ಮ ಜೊತೆ ಮಾತಾಡಿಲ್ಲ ಸರ್. ನಾವು ಮಾತಾಡೋಕೆ ಹೋಗೋದಿಲ್ಲ. ನಮಗೂ ಒಂದು ಇದು ಅನ್ನೋ ಗೌರವ ಅನ್ನೋದು ಇರ್ತದೆ ಸರ್. ನಾವು ಯಾಕೆ ಮಾತಾಡೋಕೆ ಹೋಗೋಣ? ಅದು ಸುಮ್ಮನೆ ಖಾಲಿ ಪುಕ್ಷಟ್ಟಿ ಮಾತಾಡಿದ್ರಲ್ಲ, ಮಾತಾಡೋಕ್ಕೂ ಹೋಗೋದಿಲ್ಲ. ಅಲ್ರಿ, ನೀವು ಈ ಕೇಸ್ನಲ್ಲಿ ಉಲ್ಟಾ ಹೊಡೆದ ಮೇಲೆ ನಾವು ಮೀಡಿಯಾದವರು ಮಲ್ಲಮ್ಮನ ಪವಾಡ ಅಂತೆಲ್ಲ ಕರೆದ್ವಿ. ಅವಾಗಲೂ ನಿಮ್ಗೇನು ಬೇಜಾರು ಅನ್ನಿಸ್ಲಿಲ್ಲ? ಜನ 4 ಜನ ಏನು ಅನ್ಕೋತಾರೆ ನಮ್ಮ ಬಗ್ಗೆ ಅಂತ ಅನ್ನಿಸ್ಲಿಲ್ಲ ನಿಮಗೆ? 4 ಜನ ಯಾವತ್ತೂ ನಮ್ಮ ಬಗ್ಗೆ ಕೆಟ್ಟ ಬಯಸಿರ್ ಸರ, ಕೆಟ್ಟ ಬಯಸಕ್ಕೆ ಹೋಗೋದಿಲ್ಲ. ಜನರ ಬಗ್ಗೆ ಯಾವತ್ತೂ ಅಪವಾದ ಮಾಡಿಲ್ಲ. ಇವತ್ತು ಜನ ಎತ್ತು ಹಿಡ್ದಾರಂತ ಈ ಮೆಟ್ಟಿಗೆ ನಿಂತೇವೆ ಸರ್ ನಾವು. ಮಕ್ಕಳು ಎಷ್ಟು ವಯಸ್ಸೀಗ ಸರ್? ದೊಡ್ಡವಳು 20, ಸಣ್ಣ ಅದಕ್ಕಿಂತ ಸಣ್ಣ. ಒಬ್ಬಕ್ಕೆ 20 ವರ್ಷ, 19, ಒಬ್ಬಕ್ಕೆ 18, ಒಬ್ಬಕ್ಕೆ 17. ಏನಂದ್ರೆ ಜಡ್ಜ್ಮೆಂಟ್ ಬಂದ ಮೇಲೆ ಏನಾದ್ರು ಮಾತಾಡಿದ್ರಾ? ಸರ್ ಅವರು ದುಃಖ ಬಿಟ್ಟರೆ ಬೇರೆ ಮಾತಾಡುವಂಥ ಅವರು ಇದಿಲ್ಲ ಸರ್. ನೀವು ಇರೋದಿಲ್ಲ ಈಗ ಧಾರವಾಡದೊಳಗೆ ಇರ್ತೀರೋ ಅಥವಾ? ಸರ್ ನಾವು ಗೋವನ್ಕೊಪ್ಪ ಆಗಿರ್ತೇವೆ ಸರ್. ಗೋವನ್ಕೊಪ್ಪ. ಓಕೆ, ಒಳ್ಳೆಯದಾಗಲಿ ಮಲ್ಲಮ್ಮ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.